ಕಾವೇರಿ, ಏನು ಇವತ್ತು ಬಹಳ ಸಂತೋಷದಿಂದ ಇದ್ದೀಯಲ್ಲ, ಏನು ಅಂತ ವಿಷಯ? ನಿಮಗೆ ಗೊತ್ತಿಲ್ವೇನ್ರಿ, ಇವತ್ತು ನನ್ನ ಮೊದಲ ಮೈದಿನ ರವಿ ಊರಿಗೆ ಬರ್ತಾ ಇದ್ದ ನೆನಪಿಲ್ವೇನು? ಓ, ಮೈದಿನ ಬರುತ್ತಿದ್ದಾನೆಂದು ಅಷ್ಟೊಂದು ಸಂತೋಷ ತುಂಬಿದೆ ನಿನ್ನಲ್ಲಿ? ಹೌದು ಮತ್ತೆ. ಅಲ್ಲ ರೀ, ಅವನು ಬರೀ ನಮಗೆ ಮೈದುನ ಅಲ್ಲ, ನಮಗೆ ಹೆತ್ತ ಮಗ ಇದ್ದ ಹಾಗೆ. ಅವನು ಕಟ್ಟ ನಮಗೆ ಸಂತೋಷ ಇರದೇ ಇರುತ್ತಾ? ನೋಡ್ರಿ, ಅವನು ಬಂದ ಮೇಲೆ ಅವನ ಎದುರಿಗೆ ನಾವು ಸದಾ ನಗನಗುತ್ತಾ ಇರಬೇಕು. ನಾವು ಪಡುವ ಕಷ್ಟ ಅವನ ಕಣ್ಣಿಗೆ ಕಾಣಲಿರಬಾರ್ದು. ಅಂದಾಗಲೇ ಅವನು ಚೆನ್ನಾಗಿ ಪರೀಕ್ಷೆ ಬರೆದು ಪಾಸ್ ಹಾಕಿ ಒಂದು ದೊಡ್ಡ ಅಧಿಕಾರಿಯಾಗಿ ಬರ್ತಾನೆ, ಅಲ್ವೇನ್ರಿ? ಕಾವೇರಿ, ಏನೆಂದು ವರ್ಣಿಸಲಿ ನಿನ್ನನ್ನು? ಜಗತ್ತಲ್ಲಿರುವ ಕರುಣೆ, ಪ್ರೀತಿ, ಮಮಕಾರ ಎಂಬುದೆಲ್ಲ ನಿನ್ನಲ್ಲಿ ತುಂಬಿದೆ. ನೀನು ಅವರಿಗೆ ಅತ್ತಿಗೆಯಲ್ಲ, ಹಡಿದ ತಾಯೇ ಸರಿ ಕಾವೇರಿ, ಹಡಿದ ತಾಯೇ ಸರಿ. ಎಂಥ ಮಾತನ್ನಾಡ್ತಾ ಇದ್ರೆ. ಎಲ್ಲೋ ಬೀದಿಲಿರೋ ತಬ್ಬಲಿ ಆದ ನನ್ನನ್ನ ಅಲಾ ಕಳುವಂತ ಯೋಚನೆ ಮಾಡಿದೆ. ಈ ಮನೆಗೆ ಕರೆತಂದು ನಿಮ್ಮ ಸತಿಯ ಸ್ಥಾನವನ್ನ ಕೊಟ್ರಿ. ಆ ಸ್ಥಾನ ಪಡೆದ ನಾನೇ ಭಾಗ್ಯವತೀರಿ. ಕಾವೇರಿ, ನೀ ಯಾವತ್ತು ನನ್ನ ಮನೆಗೆ ಕಾಲಿಟ್ಟು ಅವತ್ತೇ ನನ್ನ ಮನೆ ಮಂತ್ರಾಲಯವಾಯಿತು. ನನ್ನ ತಾಯಿ ತೀರಿಕೊಂಡಾಗಿನಿಂದ ಹೆಣ್ಣಿಗೆ ಕೊರತೆ ಇದ್ದ ಮನೆಗೆ ಮನಸ್ಸನ್ನು ತುಂಬಿದೆ. ಇದು ನನಗೆ ಬಯಸಿ ಬಂದ ಭಾಗ್ಯ ಕಾವೇರಿ, ಬಯಸಿ ಬಂದ ಭಾಗ್ಯ. ನನಗೂ ಅಷ್ಟೇ ರೀ, ನಿಮ್ಮ ಕೈ ಹಿಡಿದದು ನನ್ನ ಭಾಗ್ಯವೇ ಸರಿ. ಹಾಗಾದ್ರೆ ನಾನು ನಿಮ್ಮನ್ನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಹೇಳು ಕಾವೇರಿ, ಹೇಳು. ಅದ್ಯಾವ ಮಾತು? ಯಾವತ್ತಾದರೂ ನಿನ್ನ ಮಾತನ್ನು ಮೀರಿದ್ದೇನೆ, ಹೇಳು ಅದ್ಯಾವ ಮಾತು? ನೋಡ್ರಿ, ಈ ಮನೆಯಲ್ಲಿ ನಾವು ಅದೆಷ್ಟೋ ಕಷ್ಟ, ನೋವು, ನಲಿವು ಎಲ್ಲವನ್ನ ಅನುಭವಿಸಿರಬಹುದು. ಆ ಯಾವ ಕಷ್ಟವನ್ನು ನನ್ನ ಮೈದನ ರವಿಗೆ ತಿಳಿಯಬಾರ್ದು. ಯಾವ ಕಾರಣಕ್ಕೂ ಹೇಳಿಲ್ಲ ಅಂತ ನನಗೆ ಭಾಷೆ ಕೊಡಿ. ಕಾವೇರಿ, ಏನೆಂದು ವರ್ಣಿಸಲಿ ನಿನ್ನನ್ನು? ನಾವು ಪಡುವ ಕಷ್ಟವನ್ನು ನನ್ನ ತಮ್ಮಂದರಿಗೆ ತಿಳಿಸಿದರೆ ಸತ್ತ ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿ ಮೇಲಾನೆ ಕಾವೇರಿ, ತಂದೆ ತಾಯಿ ಮೇಲಾನೆ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಮ್ಮ ಕೈ ಹಿಡಿದ ನಾನೇ ಧನ್ಯಳು. ನೋಡ್ರಿ, ಮೈದುನ ಬರೋ ವೇಳೆ ಆಯ್ತು. ನಮ್ಮೂರ ದೇವರ ಹೋಗಿ ನೀವು ಕಾಯಿ ಕರ್ಪೂರ ಕೊಟ್ಟು ದೇವಿಗೆ ಬೇಡ್ಕೊಂಡು ಬನ್ನಿ. ಅವ್ರಿಗೋಸ್ಕರ ನಾನು ಸಿಹಿಯಾಗಿ ಅಡುಗೆ ಮಾಡ್ತೇನೆ. ಹಾ ಕಾವೇರಿ, ರವಿ ಬರು ಸ್ವಲ್ಪ ಸಮಯ ಲೇಟ್ ಇದೆ, ಅದರೊಳಗಾಗಿ ಏನು ಸ್ವಲ್ಪ ಮನತನ ಸುರಿಯ. ಹೌದಾ? ಪತಿ ಆಸೆ ಇರುವುದುಂಟೆ? ಆಗ್ಲಿ ಪತಿದೇವ.
ಹಾಗಾದ್ರೆ ಬೇಗ ಹೋಗಿ ಬಂದ್ಬಿಡ್ರಿ. ಆಯ್ತು ಕಾವೇರಿ, ನಾನು ದೇವರಿಗೆ ಹೋಗಿ ಬರುತ್ತೇನೆ. ಸರಿ. ಅಣ್ಣ, ರವಿ ಬಾರಪ್ಪ, ಈಗ ಬಂದೇನು? ಹೇಗಿದ್ಯಪ್ಪ? ಚೆನ್ನಾಗಿದೆಯಾ? ನನಗೇನು ಅತ್ತಿಗೆ, ದೇವರಂತ ಅಣ್ಣ ಅತ್ತಿಗೆಯರ ಆಶೀರ್ವಾದ ನನ್ನ ಮೇಲಿರುವಾಗ ನಾನು ಸದಾ ಕಾಲ ಚೆನ್ನಾಗಿರ್ತೇನೆ. ಅತ್ತಿಗೆ ಅಣ್ಣ ಇಲ್ಲಿ ಕಾಣಿಸ್ತಿಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಹೌದಾ? ಅವರಿಲ್ಲಪ್ಪ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವರಿಗೆ ಕಾಯಿ ಕರ್ಪೂರ ಕೊಟ್ಟು ಬರ್ತೀನಿ ಅಂತ ಹೇಳಿದ್ರು. ಅಗೋ ನೆನ್ಸೋಷ್ಟ್ರಲ್ಲಿ ಬಂದೇ ಬಿಟ್ರು. ರವಿ ರವಿ, ಈಗ ಬಂದೇನಪ್ಪ? ಚೆನ್ನಾಗಿದ್ದೀಯಾ? ಒಂದು ಕಡೆ ಬಂದ ಕಷ್ಟವನ್ನು ತನ್ನ ಒಡಲಿನಲ್ಲಿ ತುಂಬಿಕೊಂಡು ಬಳಲುತ್ತಿರುವ ದೇವತೆಯಂತ ಅತ್ತಿಗೆ, ಇನ್ನೊಂದು ಕಡೆ ತಮ್ಮನಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿ ಓದಿಸುತ್ತಿರುವ ಅಣ್ಣ. ಇಂಥ ದೇವರುಗಳಿರುವಾಗ ನನಗೇನನ್ನ ಚಿಂತೆ? ರವಿ, ಏನಪ್ಪ ಮಾತಾಡ್ತಾ ಇದೆಯಾ? ನಾವು ಕಷ್ಟ ಪಡ್ತಾ ಇದ್ವಲ್ಲ, ಇಲ್ವಲ್ಲ ಏನ್ರಿ? ನೀವಾದ್ರೂ ಹೇಳ್ರಿ, ನಮ್ಗೇನು ಕಷ್ಟ ಇಲ್ಲ ಅಂತ. ಹೌದಪ್ಪ, ನಮಗೇನಾಗಿದೆ ನೋಡು, ಆ ಗೋಕರ್ಣೇಶ್ವರ ಮುಂದೆ ಬಸವನಂತ ಹಿಂದೆ ಇದ್ದೀವಿ. ನಮಗೇನಪ್ಪ ನಮಗೆ ಗೊತ್ತಲ್ಲ, ನನಗೆ ಚೆನ್ನಾಗಿ ಗೊತ್ತು. ದಾರಿಯಲ್ಲಿ ಪ್ರವೀಣ ಸಿಕ್ಕಿದ, ವಿದ್ಯಾ ವಿಷಯವನ್ನು ನನಗೆ ಚೆನ್ನಾಗಿ ಹೇಳಿದ. ನಾನು ಅಲ್ಲಿ ಓದುವುದರಿಂದ ನಮಗೆ ಇಲ್ಲಿ ಇಷ್ಟೊಂದು ತ್ರಾಸು. ಅಯ್ಯೋ, ಇದೆ ದೇವರಂತ ಅಣ್ಣ ಅತ್ತಿಗೆ ಇಷ್ಟೊಂದು ತ್ರಾಸು ಕೊಟ್ಟಿದ್ದೇನೆ. ಅಣ್ಣ ನನಗೆ ಓದಬೇಡ, ನಾನು ಪ್ರವೀಣ ಜೊತೆಲಿ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತೇನೆ. ಮುಚ್ಚು ಬಾಯಿ. ನೀನೊಬ್ಬ ನಮ್ಮ ತಮ್ಮ ನಿಷ್ಠವಂತ ಪೊಲೀಸ್ ಅಧಿಕಾರಿಯಾಗಿ ನಾಡಿನ ಮಕ್ಕಳನ್ನೇ ರಕ್ಷಿಸಬೇಕನ್ನೋದು ನನ್ನ ಆಸೆಯಪ್ಪ, ನನ್ನ ಆಸೆ. ಅದಕ್ಕಾಗಿ ನನ್ನ ಪ್ರಾಣವನ್ನಾದ್ರೂ ತ್ಯಾಗ ಮಾಡುತ್ತೇನಪ್ಪ, ತ್ಯಾಗ ಮಾಡುತ್ತೇನೆ. ಹೌದಪ್ಪ, ನಿಮ್ಮ ಅಣ್ಣನವರು ನಿನ್ನ ಓದಿಸ್ಬೇಕು ಅಂತ ಬಹಳ ಕಷ್ಟಪಟ್ಟಿದ್ದಾರಪ್ಪ. ಅವರ ಆಸೆಯಂತೆ ನೀನೊಬ್ಬ ಅಧಿಕಾರಿಯಾಗಿ ಬಂದ್ರೆ ಅಲ್ಲಿಗೆ ಅವರ ಜನ್ಮ ಸಾರ್ಥಕವಾಗುತ್ತೆ. ಅವರ ಆಸೆ ನೆರವೇರಿಸೋ ಕರ್ತವ್ಯ ನಿನ್ನದು. ನಿಮ್ಮ ಸಂಕಟವನ್ನು ನೋಡಲು ಈ ಮಾತನಾಡಿದ ನನ್ನ ಕ್ಷಮಿಸು, ನನ್ನನ್ನು ಕ್ಷಮಿಸು. ಕೋಪದಲ್ಲಿ ಒಂದು ಮಾತು ಬೇದು ಬಿಟ್ಟಿರುವಿ, ತಪ್ಪೇನಾರು ತಿಳಿದುಕೊಂಡೇನಪ್ಪ? ರವಿ, ನಿಮ್ಮಣ್ಣ ಹೇಗಂದ್ರು ಅಂತ ಕೋಪ ಮಾಡ್ಕೋಬೇಡ. ನೋಡು, ಇಲ್ಲಿವರೆಗೂ ನೀನು ಓದಿದ್ದಕ್ಕೂ ಸಾರ್ಥಕತೆ ಆಗ್ಬೇಕಾದ್ರೆ ನೀನೊಬ್ಬ ದೊಡ್ಡ ಅಧಿಕಾರಿಯಾಗಿ ಬರಬೇಕು. ನಾನೇ ಶ್ರೀಮಂತ ಅಂತ ಭಂಡರಾಗಿ ಮೆರೀತಾ ಇರೋರಿಗೆ ನೀನು ಪುಂಡ ಗಂಡಸಾಗಿ ಅವರ ಸೊಕ್ಕ ನಡಗಿಸಿ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಬರ್ಬೇಕಪ್ಪ. ಅಂದಾಗ್ಲಿ ನಿಮ್ಮಣ್ಣ ನಿನಗೋಸ್ಕರ ಕಷ್ಟಪಟ್ಟಿದ್ದಕ್ಕೂ ಅವರ ಜನ್ಮ ಸಾರ್ಥಕವಾಗುತ್ತೆ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ಈ ಒಂದು ಆಸೆನ ನೆರವೇರಿಸಪ್ಪ. ಅತ್ತಿಗೆ, ಎಲ್ಲಿ ಮಕ್ಕಳಾದರೆ ನಮ್ಮ ಮೇಲೆ ಪ್ರೀತಿ ಕಡಿಮೆ ಆಗುತ್ತದೆ ಎಂದು ಆ ಭಾಗ್ಯದಿಂದಲೇ ದೂರ ಇರುವಿರಿ. ನೀವು ನನ್ನ ಅತ್ತಿಗೆ ಅಲ್ಲ, ಹೆತ್ತ ತಾಯಿ. ನೀವು ಹೇಳಿದಾಗೆ ನಡೆದುಕೊಳ್ಳುತ್ತೇನೆ, ನಿಮ್ಮ ಇಬ್ಬರ ಸಾಕ್ಷಿಯಾಗಿ. ಹೌದಪ್ಪ ರವಿ, ಆ ಶ್ರೀಮಂತ ಸತ್ಯಜೀತ ಬಡವರ ಮೇಲೆ ಮಾಡುವ ದಬ್ಬಾಳೆ ನನ್ನಿಂದ ನೋಡಲಾಗುತ್ತಿಲ್ಲ. ನಿನ್ನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗೆ ಬಂದು ಈ ನಾಡಿನ ಮಕ್ಕಳನ್ನು ರಕ್ಷಿಸಬೇಕು ಅಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಆಯ್ತಣ್ಣ. ಶ್ರೀಮಂತ ಪುಂಡರ ಮೆಂಡನಾಗೆ ಸತ್ಯಜಿತನಂತ ಕಾಳಿಂಗ ಸರ್ಪಗಳಿಗೆ ಹಾವಾಡಿಗೆ ನಾನಾಗೆ ಅವರನ್ನು ಸದೆ ಪಡೆದು ಈ ಮಣ್ಣಿನ ಮಕ್ಕಳ ರಕ್ಷಣೆ ಕೊಟ್ಟು ನ್ಯಾಯ ದೊರಕಿಸಿ ನಿಮ್ಮ ಆಸೆಯನ್ನು ಈಡೇರಿಸುತ್ತೇನೆ. ಆಯ್ತಪ್ಪ, ತುಂಬಾ ಸಂತೋಷ. ಬಾರವಿ, ದೂರಿಂದ ಬಂದಿದೆಯಾ, ಹೊಟ್ಟೆ ಹಸ್ತಿರ್ಬೇಕು ಅಂತ ಕಾಣುತ್ತೆ, ಊಟ ಮಾಡುವಂತೆ ಬಾರಪ್ಪ. ಬಾಪ್ರಯ್ಯನ ಸರಿಯಾದ ಸಮಯಕ್ಕೆ ಬಂದು ಊಟ ಮಾಡೋಣ. ಬೇಡ ರವಿ, ಬೇಗನೆ ಬೆಂಗಳೂರಿಗೆ ಹೋಗಿ 5,000 ಹಣವನ್ನು ಪೂಜೆ ಕಟ್ಟಿ ಬಾ. ತುಂಬಾ ಉಪಕಾರವಾಯ್ತಪ್ಪ. ನಿಮ್ಮಿಬ್ಬರ ಸ್ನೇಹ ಕೃಷ್ಣ ಪಚಲಂತೆ ಸದಾಕಾಲ ಹೀಗೆ ಬೆಳೆಯಲಿ. ನಿಮ್ಮನ್ನು ನೋಡಿ ನಾಡಿನ ಮಕ್ಕಳು ಕಲಿತುಕೊಳ್ಳಲಿ. ಹೆತ್ತ ಮಕ್ಕಳನ್ನೇ ಸರಿಯಾಗಿ ನೋಡಿಕೊಳ್ಳದ ಈ ಹಾಲು ಸಮಾಜದಲ್ಲಿ ಇಷ್ಟು ದೊಡ್ಡವನಾದರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರೋ ನನ್ನ ಅತ್ತಿಗೆ ನನ್ನ ಪಾಲಿನ ದೇವರು ಕೊಟ್ಟುತ್ತಾ
ಅಣ್ಣ ತಮ್ಮಂದಿರು ಕಲಿಯುತ್ತ ದಯಾದಿಗಳು ಎಂಬ ಗಾದೆ ಮಾತನ್ನು ಹಿಂದು ನೋಕಿ ಇಷ್ಟು ದೊಡ್ಡವನಾದರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವ ನನ್ನ ಆತ್ಮಿಗೆ ನನ್ನ ಅಣ್ಣ ನನ್ನ ಪಾಲಿನ ದೇವರು. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ ಪ್ರವೀಣ. ಸೇರಿ ಆಯ್ತು, ನಾವು ಇಬ್ಬರು ಸೇರಿ ಅಣ್ಣನ ಮಾತನ್ನ ನಡೆಸಿಕೊಡೋಣ. ನಮ್ಮೆಬ್ಬರಿಗೆ ಕಷ್ಟ ಅಂತ ಬಂದರೆ ಒಟ್ಟಿಗೆ ಬಗೆಹರಿಸಿಕೊಳ್ಳೋಣ. ನಮ್ಮೆಬ್ಬರ ಸ್ನೇಹ ಎಂದೆಂದಿಗೂ ಅಳೆಯದಂತೆ ನೋಡಿಕೊಳ್ಳೋಣ. ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಗುತ್ತಪ್ಪ. ನಿಮ್ಮಿಬ್ಬರ ಸ್ನೇಹದ ದೋಣಿ ದಡ ಸೇರದೆ ಹೀಗೆ ಈಜ್ತಾ ಇರ್ಲಿ. ನಿಮ್ಮಿಬ್ಬರ ಸ್ನೇಹ ಅಜರಾಮರವಾಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೇನೆ. ಅಣ್ಣ, ಜಮೀನು ವಿಚಾರ ಏನಾಯ್ತು? ನನ್ನ ಮನೆಗೆ ಕರೆಯಿಸಿ ನಿನ್ನ ಭೂಮಿಯನ್ನು ಬಿಟ್ಟು ಕೊಡು, ನೀನು ಕೇಳಿದಷ್ಟು ಹಣವನ್ನು ಕೊಡುತ್ತೇನಂತ ಹೇಳಿದ. ನಾನು ನನ್ನ ತಮ್ಮಂದ್ರನ್ನು ಮಾತು ಕೇಳಿ ತಿಳಿಸುತ್ತೇನೆ ಅಂತ ಹೇಳಿ ಬಂದಿದ್ದೇನೆ. ನಿಮಗೇನಾದರೂ ಅಲ್ಲದ ಮಾಡಿದನೆ ಆ ಶ್ರೀಮಂತ ಕೊಂದು. ಇಲ್ಲ ರವಿ, ಅವರು ಸಿರಿವಂತರು, ಮೇಲಾಗಿ ದೊಡ್ಡ ಜನ. ಕಾನೂನೇ ಅವರ ಮುಷ್ಟಿ ಕೈಯಲ್ಲಿ ಇರುವಾಗ ಬಡ ಪಾಪಿಗಳ ಕೋಪ ಅಷ್ಟೇ. ಏನಾದರೂ ಒಂದು ಮಾತನಾಡಿದರೆ ಮನಸ್ಸಿಗೆ ಹಚ್ಚಿಕೊಳ್ಳಬಾರ್ದಪ್ಪ, ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ರವಿ, ಈ ವಿಷಯ ನಿನ್ನ ಮುಂದೆ ಹೇಳ್ಬಾರ್ದು ಅಂತ ನಿಮ್ಮಣ್ಣನ ಹತ್ರ ನಾನೇಪ್ಪ ಮಾತು ತೆಗೆದುಕೊಂಡಿದ್ದೆ. ನಮ್ಮ ಅಣ್ಣನಿಗೆ ತೊಂದರೆ ಕೊಟ್ಟವನು ಶಿಕ್ಷೆ ಕೊಟ್ಟು ಸದೆ ಬಡಿಯಲು ನಾನು ಪೊಲೀಸ್ ಅಧಿಕಾರಿಗೆ ಬಂದೇ ಬರುತ್ತೇನೆ. ಹೌದಪ್ಪ ರವಿ, ನೋಡು, ಆ ಸತ್ಯಜೀತ ನಿರ್ಮಿಸಿದ ಚಕ್ರವ್ಯೂಹವನ್ನ ಅಭಿಮನ್ಯುಯಾಗಿ ನೀನು ಭೇದಿಸಿದಾಗ್ಲೇ ಬಡ ರೈತರ ಕಣ್ಣೀರಿನ ಗೋಳು ಕಡಿಮೆ ಆಗೋದು. ಅವಾಗ್ಲೇ ಎಲ್ಲರ ಮನಸ್ಸಿಗೆ ನೆಮ್ಮದಿ ಸಿಗೋದು. ಅಣ್ಣ, ರೈಲ್ವೆ ಸಲುವಾಗಿ ಹಾಗೂ ನಿಮ್ಮಿಬ್ಬರ ಸಲುವಾಗಿ ಎಂಥ ಕಷ್ಟದ ಪರಿಸ್ಥಿತಿ ಬಂದರೂ ನಿವಾಸುವ ಜವಾಬ್ದಾರಿ ನನ್ನದು ನೋಡಣ್ಣ, ನನ್ನದು ನೋಡು. ಹಾ, ನಮ್ಮ ಮನೆ ಇದೆಲ್ಲ ನೋಡಿದ್ರೆ ನಮ್ಮ ಮನೆ ನಂದಾದೀಪವಾಯಿತು. ನಂದಾದೀಪ ಅಲ್ಲ ರೀ, ಮಂತ್ರಾಲಯನೇ ಆಗಿದೆ ನಮ್ಮನೆ. ಬನ್ನಿ, ಎಲ್ರಿಗೂ ಸೇರಿ ಸಿಹಿ ಸಿಹಿಯಾಗಿ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ. ಒಟ್ಟಿಗೆ ಸೇರಿ ಊಟ ಮಾಡೋಣ. ಏನಂತೀಯಪ್ಪ ರವಿ? ಅಲ್ಲೋ, ಎಷ್ಟು ನಾಸ್ತಿ ಅಲ್ಲೋ ನನ್ನ ಕಂದ. ಊರಲ್ಲಿರೋ ಹುಡುಗಿಯರ ಕಣ್ಣು ನನ್ನ ಮೈದನಿಗೆ ತಾಕದೇ ಇರಲಪ್ಪ. ಆಗ್ಲಿ, ಶುರುವಾಗ್ಲಿ ಗೀತೆ.
ಏನಪ್ಪ ನಿಮ್ಮ ತಮಾಷೆ ಅಲ್ವಾ? ನಿಮ್ಮೆದುರಿಗೆ ಹೋಗಿ ಅಣ್ಣನ ಕೈ ಹಿಡಿಯುತ್ತಾರಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತಪ್ಪ. ಅವ್ರೇನ್ ಸಣ್ಣ ನಡ್ರಿಪ್ಪ ಸೀಸೆ ಅಡಿಗೆಯನ್ನು ಮಾಡಿದಾಗ ಊಟ ಮಾಡೋದು. ಬರ್ರಿ ಎಲ್ಲರೂ ಕೂಡಿ ಊಟ ಮಾಡೋಣ. ನಡೀರಪ್ಪ.